ಆತ್ಮೀಯರೇ ತಮ್ಮೆಲ್ಲರೂ ಕೂಡ ನಮಸ್ಕಾರ. ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ. ಆತ್ಮೀಯರೇ, ಬಹಳಷ್ಟು ಜನ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾಮೆಂಟ್ಗಳನ್ನು ಮಾಡ್ತಾ ಇದ್ರಿ. ದಯವಿಟ್ಟು ಕ್ಷಮೆ ಇರಲಿ. ಬಹುದಿನಗಳ ಕಾಲ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ಒತ್ಕೊಂಡು ನಿಮ್ಮ ಮುಂದೆ ಬರಲಿಕ್ಕೆ ಸಾಧ್ಯವಾಗಿದ್ದಿಲ್ಲ. ಸೊ ಈಗ ಕೆಇಗೆ ಸಂಬಂಧಪಟ್ಟಂತೆ ಕೆಇಎ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಅಂದ್ರೆ ಕರ್ನಾಟಕ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗಾಗಿ ಪರೀಕ್ಷೆಯನ್ನು ನಡೆಸಿ ಭರ್ತಿ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂತಹ ಒಂದು ಸಂಸ್ಥೆ ಯಾವುದಪ್ಪ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಈ ಕೆಇಎ ಅವರೇ ಕಂಡಕ್ಟ್ ಮಾಡತಕ್ಕಂತಹ ಒಂದಷ್ಟು ಪೋಸ್ಟ್ಗಳಿದಾವೆ. ಆದಷ್ಟು ಬೇಗ ಏನಾಗುತ್ತೆ ಅಂದ್ರೆ ನೋಟಿಫಿಕೇಶನ್ ಕೂಡ ಜಾರಿ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೇ ಜನವರಿ 1ನೇ ತಾರೀಕು 2025 ಜನವರಿ 1ನೇ ತಾರೀಕು ಅದಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿಯನ್ನು ಒದಗಿಸಲಾಗಿದೆ. ಸುದೀರ್ಘವಾಗಿರ್ತಕ್ಕಂತಹ ಒಂದು ನೋಟಿಫಿಕೇಶನ್ ಕೂಡ ಇದೆ. ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ 2600 ಪೋಸ್ಟ್ಗಳು ಇದಕ್ಕೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಅನ್ನ ಸೂನ್ ಹೊರಡಿಸ್ತಾರೆ. 2600 ಪೋಸ್ಟ್ಗಳು ವೈವಿಧ್ಯಮಯವಾಗಿರ್ತಕ್ಕಂಥ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥದ್ದು. ಅದು SD ಆಗಿರ್ಬೋದು, FD ಆಗಿರ್ಬೋದು, ಅಥವಾ SD ರಿಲೇಟೆಡ್ ಮತ್ತೆ FD ರಿಲೇಟೆಡ್ ಇರತಕ್ಕಂಥದ್ದು. ಸಿಲೆಬಸ್ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಆ ಸಿಲೆಬಸ್ ಅನ್ನ ಓದ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಸಿಲೆಬಸ್ ಬಗ್ಗೆನೂ ಕೂಡ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಮತ್ತೆ ಯಾವ ಪುಸ್ತಕಗಳನ್ನ ನೀವು ಓದಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಒಂದಷ್ಟು ಮಾಹಿತಿಗಳನ್ನ ನನಗೆ ತಿಳಿದ ಮಟ್ಟಿಗೆ ನಿಮಗೆ ಹೇಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ. ಏನೆಲ್ಲ ಕ್ವಾಲಿಫಿಕೇಶನ್ ಆಗಿರ್ಬೇಕಾಗ್ತದೆ ಅಂದ್ರೆ ಇದಕ್ಕೆ PUC ಆಗಿರ್ತಕ್ಕಂಥವ್ರು ಅಥವಾ IT ಆಗಿರ್ತಕ್ಕಂಥವ್ರು, ಡಿಪ್ಲೊಮೋದವರು, ಮತ್ತೆ ಯಾವುದೇ ಡಿಗ್ರಿ ಆಗಿರ್ತಕ್ಕಂಥವ್ರು, ಮತ್ತೆ ಮಾಸ್ಟರ್ ಡಿಗ್ರಿ ಆಗಿರ್ತಕ್ಕಂಥವ್ರು, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆಗಿರ್ತಕ್ಕಂಥವ್ರು, MBA, MSW ಈ ಎಲ್ಲಾ ವೈವಿಧ್ಯಮಯವಾಗಿರ್ತಕ್ಕಂಥ ಕೋರ್ಸ್ಗಳನ್ನು ಯಾರು ಮಾಡ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಅಧ್ಯಯನವನ್ನ ಮಾಡಬಹುದಾಗಿದೆ, ಅಧ್ಯಯನ ನಿರತರಾಗಿರಬಹುದಾಗಿದೆ. ಅಂದ್ರೆ ಯಾರೆಲ್ಲ ಈ ಒಂದು ಕ್ವಾಲಿಫಿಕೇಶನ್ ಮಾಡ್ಕೊಂಡಿದ್ದೀರಲ್ಲ ಆ ಕ್ವಾಲಿಫಿಕೇಶನ್ಗೆ ತಕ್ಕಂತಹ ಹುದ್ದೆಗಳ ಒಂದು ನೋಟಿಫಿಕೇಶನ್ ಅನ್ನ ಬಿಡುಗಡೆ ಮಾಡ್ತಾರೆ, ಸೂನ್ ಮಾಡ್ತಾರೆ. PUC ಆಗಿರ್ತಕ್ಕಂಥವ್ರಿಗೆ, ITI ಆಗಿರ್ತಕ್ಕಂಥವ್ರಿಗೆ, ಡಿಪ್ಲೊಮೊ ಮತ್ತೆ ಡಿಗ್ರಿನವರಿಗೆ, ಮತ್ತೆ ಮಾಸ್ಟರ್ ಡಿಗ್ರಿ, ಬ್ಯಾಚುಲರ್ ಆಫ್ ಇಂಜಿನಿಯರ್ ಆಗಿರ್ಬೋದು, ಮತ್ತೆ MBAನವರಾಗಿರ್ಬೋದು, ಮತ್ತೆ MSW ಇಷ್ಟು ಜನಗಳು ಅಧ್ಯಯನ ನಿರತರಾಗಿರಬಹುದಾಗಿದೆ. ಏನೇನು ಪೋಸ್ಟ್ಗಳು ಇರ್ತವೆ ಅಂತಂದ್ರೆ ಗ್ರೂಪ್ C ಹುದ್ದೆಗಳು, FD ಆಗಿರ್ಬೋದು, SD ಆಗಿರ್ಬೋದು, ಮತ್ತೆ AE ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರ್ಬೋದು, ಮತ್ತೆ ಜೂನಿಯರ್ ಇಂಜಿನಿಯರ್ ಆಗಿರ್ಬೋದು, ಲೈಬ್ರರಿಯನ್ ಆಗಿರ್ಬೋದು, ಕಂಡಕ್ಟರ್ ಆಗಿರ್ಬೋದು, ಮತ್ತೆ ಅಸಿಸ್ಟೆಂಟ್ ಆಪರೇಟರ್, ಮತ್ತೆ ಮಾರ್ಕೆಟಿಂಗ್ ಆಫೀಸರ್ ಇಷ್ಟು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳನ್ನ ನೋಟಿಫಿಕೇಶನ್ ಅನ್ನು ಹೊರಡಿಸಲಾಗ್ತದೆ. ಸೊ ಹಾಗಾಗಿ ಕಾರ್ಯನಿರತರಾಗಬೇಡಿ. ನೋಟಿಫಿಕೇಶನ್ ಇನ್ನು ಸೂನ್ ಹೊರಡಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸುದೀರ್ಘವಾದಂಥ ಮಾಹಿತಿಯನ್ನು ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಇಷ್ಟನೇ ಓದಲಿಕ್ಕೆ ಪ್ರಾರಂಭ ಮಾಡಿ ಅನ್ನುವಂಥ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಬಂದಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಸಿಲೆಬಸ್ ಬಗ್ಗೆ ನಾವು ಚರ್ಚೆ ಮಾಡೋಣಂತೆ. ಧನ್ಯವಾದಗಳು.